ಎಲ್ಲ ನಂಬರ್ ನನ್ನ ಕಡೆ ಐತ್ರಿ, ಫೋನ್ ರಿಸೀವ್ ಮಾಡತ್ತಿಲ್ಲ. 3 ದಿವಸದಿಂದ ಕಾಲ್ ಮಾಡತ್ತವು, ಮಾಧ್ಯಮದವರು ಮಾಡತ್ತಾರು. ಈಗ ಸ್ಪಾಟ್ ಮೇಲೆ ಇಲ್ಲ. ಅದಕ್ಕೆ ನಿಮ್ಮ ಬರೋದಿಲ್ಲ. ನನ್ನ ತಪ್ಪಿತಸ್ಥರ ಇದನ್ನ ಕಂಡ್ಲಿ ಅವ್ರು ನೋಡ್ಲಿ, ಅವ್ರು ನೋಡಿ ಅವ್ರ ಮನಸ್ಪೂರ್ವಕವಾಗಿ ಇದು ಸರಿ ಐತೆ ಅಂತ ಹೇಳಿ ಅವ್ರ ಕಾಲಿಗೆ ಬಿದ್ದು ನಾವೆಲ್ಲಾರು ಹೋಗ್ಬಿಡೋಣ. ಈ ನಮ್ಮ ಮಡಾಲಂಕಲ್ಗೆ ಗ್ರಾಮಸ್ಥರೆಲ್ಲ ಅವ್ರ ಕಾಲಿಗೆ ಬಿದ್ದು ಹೋಗ್ಬಿಡ್ತಾವ. ಈ ಗಿಡಗಳ ಕಿತ್ತದ ಸಂಬಂಧಿ ಐತಿ, ಇದನ್ನ ನಾವ್ ಸರಿ ಕೆಲಸ ಮಾಡತ್ತವ ಅಂತ ಹೇಳಿ ಅವ್ರ IAS IPS ಒಪ್ಕೋಲಿ, ಕಲ್ತಾಗ್ತಾವ್ರ ಒಪ್ಕೋಲಿ, ಇದನ್ನ ನಾಶ ಮಾಡಾಕ ನಮಗ ಪರ್ಮಿಷನ್ ಐತಿ ಅಂತ ಹೇಳಿ ಒಪ್ಕೋಲಿ. ಎಲ್ಲ ಗುಟಾಲ ಹೊರದು ತುಂಬ್ಕೊಂಡು ಅವ್ರಿಗೆ ನಾವ್ ಕಾಲ್ ಬಿದ್ದು ಶನಾರ್ಥ ಮಾಡಿ ಪೂಜೆ ಮಾಡಿ ಹೋಗುವಂತ ಕೆಲಸ ಮಾಡಿಬಿಡೋಣ. ಹೆಂಗ್ರಿ ಅವ್ರ ಪೂಜಾ ಮಾಡಿ ಹೋಗೋಣ ನಾವ್ ಇಲ್ಲಿ. ಇದನ್ನ ಸಮರ್ಥನೆ ಅದಕ್ಕೆ ಮಾಡ್ಕೊಳ್ಳಿ. ಅವ್ರು ಇಲ್ಲಿ ಜಗದ ಮೇಲೆ ಸ್ಪಾಟ್ ಮೇಲೆ ಬಂದು 3 ದಿನ ಆದವರು ಮತ್ತೆ ಇಲ್ಲಿ ನಾವು ಇಲ್ಲ ಇಷ್ಟು ಬಡ್ಕೋತಾವ ಹುಡ್ಕೋತಾವು. ಮತ್ತೆ ಸ್ಪಾಟಿಗೆ ಬರ್ರ ತಹಸೀಲ್ದಾರ್ ಅವ್ರ ಮೇನ್ ನಾವು ಅಧಿಕಾರಿ ಯಾರಿಗೆ ಹೇಳ್ಬೇಕಂದ್ರೆ ತಹಸೀಲ್ದಾರ್ಗೆ ಅವ್ರಿಗೆ ನಮ್ಮ ನಿದ್ರೆಗಳನ್ನ ತಿಳ್ಕೊಬೇಕು. ನಾವು ರೈತರ ಏನ್ರ ನಾವು ನಮ್ಮದು ಆಪತ್ತುಗಳು ತಿಳ್ಕೊಬೇಕಿದ್ರ ನಮ್ಮ ತಾಲೂಕಿನ ಅಧಿಕಾರಿ ಅವ್ರ ಸ್ಪಾಟಿಗೆ ಬಲ್ರಿ, ಇದನ್ನ ಸಮರ್ಥನೆ ಮಾಡ್ಕೊಳ್ಳಿ. ನಾವು ಅವ್ರ ಕಾಲ್ ಬೇಕು. ಗೌರ್ಮೆಂಟ್ ಒಂದ್ ಮಾತು ಹೇಳ್ತಾನೆ ಬರಲ್ಲ, ಏನ್ ಅರ್ಥ ಮಾಡ್ಕೊಳ್ಳಿ. ಇದು ಲೀಸ್ ಕೊಡ್ತಾರ 35 ವರ್ಷ ಲೀಸ್ ಕೊಡದಿಂದ ಅವರು ನಮ್ಮಿಂದ ದುಡ್ಡು ಮಾಡ್ತಾರ. ಆಮೇಲೆ ಒಬ್ಬ ರಾಜಕಾರಣಿಗಳ ಹೆಸರಲ್ಲಿ ಏನೋ ದಾಖಲೆ ಮಾಡ್ಕೊತಾರ. ಭೂಮಿ ಯಾವ ಮಕ್ಕಳು ಇಲ್ಲ ರೈತ ಇಟ್ರ ಕಾಲ್ ಹಿಡಿತಾರ, ಕೊಂಡ್ ಹಾರಿಸ್ತಾರ. ಮೊದಲು ಅದನ್ನ ವಿಷಯ ತಿಳ್ಕೊರಿ. ಬಾರ್ಡ್ರ್ ಹಾಕ್ತಾರ ಇದಕ್ಕೆಲ್ಲ ಕಂಪೌಂಡ್. ಯಾವ ಹೆಜ್ಜೆ ಹಿಡ್ಕೊಡುದಿಲ್ಲ, ಹೆಜ್ಜೆ ಹಿಡ್ದಂಗ ನಾಳೆ ನಿಮ್ ಹೊಲ ಬಂದು ಮಾಡತಾರ. ಮುಂದೆ ಅಲ್ಲಿಂದ ಲ್ಯಾಂಡ್ ಇತ್ತಂದ್ರ ಮುಂದೆ ದಾರಿ ನಿಮ್ಗೆ ಹೊಲಕ್ ಹೋಗುತ್ತಂದ್ರ ಹಾದಿ ಬಂದ್ ಮಾಡ್ತಾರ. ಅವ್ರ ಕಂಪೌಂಡ್ ಒಳಗ್ ಬಂತಂದ್ರ ಪರ್ಮಿಷನ್ ರೀ ಪಡಾವ ಯಾವ ಮೋದಿ ಕೊಟ್ಟಾನೋ ಮುಖ್ಯಮಂತ್ರಿ ಕೊಟ್ಟಾನೋ ಅವ್ರ ಅಪ್ಪಂದ ಆಸ್ತಿ ಯಾರು ಅಲ್ಲ. ಲಕ್ಷಾಂತರ ರೂಪಾಯಿ ಕೊಟ್ಟ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಾಗ ಎಷ್ಟು ಬಜೆಟ್ ರೀ?